ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಗುರುರಾಜ್ ಫ್ರಮ್ ವಿಜಯಪುರ. ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಗುರುರಾಜ್, ನೀವು ನೋಡ್ತಾ ಇದ್ದೀರಾ GCL ಬ್ಲಾಗ್ಸ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂದರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ಸೋಮೇಶ್ವರ ದೇವಸ್ಥಾನ. ಅದು ಎಲ್ಲಿ ಬರ್ತಪ್ಪ ಅಂತಂದ್ರೆ ಧಾರವಾಡಲ್ಲೇ ಬರುತ್ತೆ. ಅದು ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಮತ್ತು ಅಲ್ಲಿ ಶಾಲ್ಮಲಾ ನದಿಯ ಉಗಮ ಸ್ಥಾನ ಕೂಡ ಅಲ್ಲೇ ಇದೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಗೈಸ್, ಇದು SDM ಇಂಜಿನಿಯರಿಂಗ್ ಕಾಲೇಜ್. ಮತ್ತು ಈ ರೋಡೇ ನೋಡತ್ತಿರಲ್ಲ, ಇದು ಡೈರೆಕ್ಟ್ ಕಲ್ಗಟ್ಟಿಗೆ ಹೋಗುತ್ತೆ. ಮತ್ತು ಇವಾಗ ಜಸ್ಟ್ ಸ್ಕೂಟಿ ಏನು ಹೋಯ್ತಲ್ಲ, ಸೊ ಇದು ಡೈರೆಕ್ಟ್ ದೇವಸ್ಥಾನಿಗೆ ಹೋಗೋ ರೋಡ್ ಐತಿ. ಬರ್ರಿ ಹೋಗೋಣ. ಗೈಸ್, ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ನೋಡ್ರಿ ಆ ಸೋಮೇಶ್ವರ ದೇವಸ್ಥಾನ. ಸೊ ಬರ್ರಿ, ಇವಾಗ ನಿಮ್ಗೆ ದರ್ಶನ ಮಾಡಿಸ್ತೇನೆ. ಗೈಸ್, ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ಇದನ್ನು 12ನೇ ಶತಮಾನದಲ್ಲಿ ಕಟ್ಟಿಸಲಾಗತ್ತೆ, ಅಂದರೆ ಜಕಣಾಚಾರ್ಯರ ಕಾಲದಲ್ಲಿ. ಗೈಸ್, ಇದು ಯಾರ ಮೂಲಕ ಕಟ್ಟಲಾಗತ್ತೆ ಅಂತಂದ್ರೆ ಅಗಸ್ತ್ಯ ಮಹರ್ಷಿಗಳ ಮೂಲಕ ಕಟ್ಟಲಾಗತ್ತೆ. ಮತ್ತು ಇದನ್ನು ದಕ್ಷಿಣದ ಕಾಶಿ ವಿಶ್ವನಾಥ್ ಅಂತೂ ಕೂಡ ಕರೀತಾರೆ. ಮತ್ತು ಗೈಸ್, ಇಲ್ಲಿ ಪ್ರತಿ ವರ್ಷ ಜನವರಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ 14 ಮತ್ತು 15ರಂದು ಮಹಾ ಜಾತ್ರೆಯನ್ನು ಕಾಣಬಹುದು. ಮತ್ತು ಗೈಸ್, ಇಲ್ಲಿ ಹನುಮಂತ ದೇವರ ದೇವಸ್ಥಾನ ಮತ್ತು ಶನೀಶ್ವರ ದೇವರ ದೇವಸ್ಥಾನ ಕೂಡ ಕಾಣಬಹುದು. ಮತ್ತು ನಾಗಪ್ಪನ ಚಿಕ್ಕ ದೇವಸ್ಥಾನ ಕೂಡ ಇದೆ. ಸೊ ಬರ್ರಿ ಗೈಸ್, ಅವೆಲ್ಲ ತೋರಿಸ್ತೀನಿ.
ಗೈಸ್ ಈ ಚಾರ್ಟ್ ಏನು ನೋಡತ್ತಿರಲ್ಲ, ಈ ಚಾರ್ಟಲ್ಲಿ ಈ ದೇವಸ್ಥಾನದ ಇತಿಹಾಸ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಐತಿ ಕರೆಕ್ಟಾಗಿ ಪಾಸ್ ಮಾಡಿ ನೋಡ್ರಿ. ಮತ್ತು ಗೈಸ್ ಪ್ರತಿ ಸೋಮವಾರ ಇಲ್ಲಿ ಅನ್ನಪ್ರಸಾದ ಕೂಡ ಕೊಡ್ತಾರೆ. ಸೊ ಯಾರು ಇಲ್ಲಿ ದರ್ಶನ ಮಾಡಕ್ಕೆ ಬರ್ತಿರಲ್ಲ, ಅನ್ನಪ್ರಸಾದ ಕೂಡ ತಿನ್ಕೊಂಡು ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೈಸ್ ಇಷ್ಟೊತ್ತು ನೀವು ದೇವಸ್ಥಾನ ನೋಡಿದ್ದೀರಾ. ಸೊ ಇವಾಗ ನಿಮಗೆ ನಾನು ಶಾನ್ಮಲಾ ನದಿಯ ಉಗಮ ಸ್ಥಾನ ತೋರಿಸ್ತೀನಿ ನೋಡ್ರಿ. ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ ರೀ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಆ್ಯಂಡ್ ಈ ದೇವಸ್ಥಾನ ನಿಮಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿರಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೆ ವಿಡಿಯೋಸ್ ಫ್ಯೂಚರಲ್ಲಿ ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್ ಆ್ಯಂಡ್ ಬೈ.